ನೋಡಿ ಚಿಪ್ಸ್ ಮಾಡೋದು ತುಂಬ ಸುಲಭ. ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಡಬೇಕು. ಎಣ್ಣೆ ಕಾದ ಮೇಲೆ ಅದ್ರ ಮೇಲೆ ಗುಳ್ಳೆಗಳು ಬರ್ತವೆ. ಆಗ ಹೆಜ್ಜೆಮಣೆಯಿಂದ ಆಲೂಗಡ್ಡೆಯನ್ನು ಅದರಲ್ಲಿ ಹೆರ್ಜಿದ್ರೆ ಚೆನ್ನಾಗಿ ಅವು ಎಳೆಗಳೆಲ್ಲ ಬಿಡ್ತವೆ. ಅವೆಲ್ಲ ಚೆನ್ನಾಗಿ ಬೆಂದಾದಮೇಲೆ ನೋಡಿ ಈ ಥರ ಎಲ್ಲ ಹಾಕಬೇಕು. ಬಿಟ್ಟು ಹಾಕಬೇಕು, ಚೆನ್ನಾಗಿ ಬರ್ತವೆ. ಅದು ತುಂಬ ಹಾಕಬೇಕು, ಒಂದಕ್ಕೊಂದು ಜೇಂಟ್ ಆಗಬಾರ್ದು, ಮತ್ತು ಅವು ಚೆನ್ನಾಗಿ ಅದರಲ್ಲಿ ಕರಿಯೋದಿಲ್ಲ. ನೋಡಿ ದೊಡ್ಡದು ಇಟ್ಕೋಬೇಕಾಗಿತ್ತು, ನಾನು ಚಿಕ್ಕದು ಇಟ್ಕೊಂಡಿನಿ. ವಿಡಿಯೋ ಮಾಡೋ ಸಲುವಾಗಿ ಸಣ್ಣದು ಇಟ್ಕೊಂಡು ಮಾಡ್ತಾಯಿದ್ದೀನಿ ನಿಮಗೆ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಹಾಕಿದರೆ ಚೆನ್ನಾಗಿ ಬರ್ತವೆ. ಸ್ವಲ್ಪ ತಿರುವಾಡಿ ನೋಡಿ ಈ ಥರ ತಿರುವಾಡಿ. ಸ್ವಲ್ಪ ಇದು ಗ್ಯಾಸ್ ಸ್ಲೋ ಇದೆ, ನೀವು ಬೇಕಾದರೆ ಸ್ಪೀಡ್ ಇಟ್ಕೊಂಡು ಮಾಡ್ಬೋದು. ನೋಡಿ ಇವಾಗ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪ್ಲೇಟಿಗೆ ಜೇಡಿನಿಟ್ಟು ಮತ್ತು ಇನ್ನೂ ಸ್ವಲ್ಪ ತೋರ್ತೀನಿ ಇವಾಗ. ನೋಡಿ ಈ ಥರ ಆಗಿದ್ದಾವೆ. ನೋಡಿ ಬಿಸಿ ಇದೆ, ಇದನ್ನು ಕೈಲಿ ತೊಗೊಂಡು ಹಾಕಿದ್ದೀವಿ. ಮುರಿದು ತೋರಿಸ್ಬೇಕಂದ್ರೆ ತಡೀರಿ, ಇನ್ನೊಂದು ಸ್ವಲ್ಪ ಮಾಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಫಸ್ಟಿಗೆ ಅಂದರೆ ಸ್ವಲ್ಪ ಚೂಸ್ಗಿತ್ತಲ್ಲ ಆಲೂಗಡ್ಡೆ, ಅದಕ್ಕೆ ಆ ಥರ ಬಂದಿದೆ. ಇವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಎಲ್ಲ ಅಗಲ ಇದ್ದಾವೆ ಆಲೂಗಡ್ಡೆ ಚಿಪ್ಸು. ನೋಡಿ ಎಷ್ಟು ಚೆನ್ನಾಗಿದೆ. ಆಲೂಗಡ್ಡೆ ಚಿಪ್ಸ್ ಮಾಡೋ ಸಲುವಾಗಿಯೇ ಆಲೂಗಡ್ಡೆ ಸಿಗ್ತವೆ. ಚಿಪ್ಸ್ ಮಾಡೋ ಸಲುವಾಗಿಯೇ ಅವನ್ನ ಬೇರೆ ಇಟ್ಟಿರ್ತಾರೆ. ಅವನ್ನ ಮಾರ್ಕೆಟಿಂದ ತೊಗೊಂಬಂದು ಮಾಡಿದರೆ ಚೆನ್ನಾಗಿ ಬರ್ತವೆ. ಮನೇಲಿರೋವೆಲ್ಲ ಮಾಡಿದರೆ ಅವನ್ನ ತೊಳೆದ್ಬಿಟ್ಟು ಉಪ್ಪಿನ ನೀರಿನಲ್ಲಿ ಅದ್ದಿ ಆಮೇಲೆ ಬಿಸಿನೀರಿನಲ್ಲಿ ಹಾಕಿ ಬಿಸಿಲಿಗೆಲ್ಲ ಹಾಕಿ ಅವನ್ನ ಮಾಡ್ತಾರೆ. ಅದೆಲ್ಲ ಮಾಡಿದ್ರೂ ಅವು ಚೆನ್ನಾಗಿ ಬರೋಂಗಿಲ್ಲ. ಸುಮ್ಮನೆ ನೀವು ಇವನ್ನ ತೊಗೊಂಬಂದು ಮಾಡೋದು ಬೆಟ್ರ್ ಅನಿಸುತ್ತೆ. ನಾವಂತೂ ಇವನ್ನೇ ತಂದು ಮಾಡೋದು. ನೋಡಿ ಟ್ರೈ ಮಾಡಿ, ನಿಮಗೂ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅಂಗಡಿಯಲ್ಲೇ ತಂದು ತಿನ್ನಬೇಕಂದ್ರೆ ಅವು ಯಾವಾಗ ಮಾಡಿರ್ತಾರೋ ಏನೋ ಅನಿಸುತ್ತೆ. ಇವಾದರೆ ಯಾವಾಗ ಬೇಕಾದರೂ ನಾವು ಮಾಡ್ಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಾಗಿದೆ ನೋಡಿ, ಪಳ್ಪಳ್ಳಂತೆ. ನೋಡಿ ಈ ಥರ ಆಗಿದೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ.